ಹಾಯ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಸ್ಕೀಮ್ ಬಂದ್ಬಿಟ್ಟು ಅಟಲ್ ಪೆನ್ಷನ್ ಯೋಜನಾ. ಇದು ಆಲ್ರೆಡಿ ಸ್ಟೂಡೆಂಟ್ಸ್ ಸಲುವಾಗಿ ಸೇವಿಂಗ್ ಅಂತ ಗ್ರೂಪಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಸೆಕೆಂಡ್ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಒಂದು ಆಲ್ರೆಡಿ ಹೇಳಿದ್ದೀನಿ, ಯಾವುದು ಹರ್ ಘರ್ ಲಖಪತಿ ಅಂತೇಳಿ. ಸೊ ಅದು ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ವಾಚ್ ಮಾಡಿ. ಅದು ಕೂಡ ಸ್ಕೀಮ್ ಚೆನ್ನಾಗಿದೆ. ಆ್ಯಸ್ ಅ ಸ್ಟೂಡೆಂಟ್ ಆಗಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಸ್ಕೀಮ್ ಬಂದ್ಬಿಟ್ಟು ಅಟಲ್ ಪೆನ್ಷನ್ ಯೋಜನಾ ಅಂತೇಳಿ. ಸೊ ಇದು APYN ಸ್ಕೀಮ್ ಅಂತೂ ಕರೀತಾರೆ, ಹೌದಾ. ಸೊ ನಾನು ವಿದ್ಯಾರ್ಥಿಯಾಗಿ ಸೇವಿಂಗ್ಸ್ ಮಾಡ್ಬೋದು, ಎಸ್ ಮಾಡ್ಬೋದು. ಆ್ಯಂಡ್ ಸ್ಟಾರ್ಟ್ ಫ್ರಮ್ 40 to 45 rupees ಎಂಡ್ಸ್ ಟು 214. ನೀವು 18 ಇಯರ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ, ಸೆಕೆಂಡ್ ಇಯರ್ಸ್ ಮುಗಿ ಹುಡುಗನೆ ನಿಮ್ಮ ಸೆಕೆಂಡ್ PUC ಮುಗಿತಲ್ಲ ಅಷ್ಟರಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದರೆ ನೀವು 40 ರೂಪಾಯಿಂದ 214 ಲಾಸ್ಟ್ ಅಷ್ಟು ತುಂಬಿಕೊಂಡು ನೀವು ಸೇವಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದು ಮಂತ್ಲಿ, ನಾಟ್ ಡೈಲಿ. ಮಂತ್ಲಿ 214 ಯಾವ ಥರ ಅಂತೇಳಿ ಪ್ರತಿಯೊಂದು ಡೀಟೇಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲಿ ಏನೇನು ತಿಳ್ಕೊತೀರಪ್ಪ ಅಂದರೆ, ಈ ವಿಡಿಯೋದಲ್ಲಿ ವಿದ್ಯಾರ್ಥಿಯಾಗಿ ನಾನು ಎಷ್ಟು ಹೂಡಿಕೆ ಮಾಡಿದರೆ ನನಗೆ ಎಷ್ಟು ರಿಟರ್ನ್ ಸಿಗುತ್ತೆ, ಹೌದಾ. ಸೊ ಆ್ಯಸ್ ಅ ಸ್ಟೂಡೆಂಟ್ ಆಗಿ ನೀವು 214 ರೂಪೀಸ್ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ. ಯಾರು ಈ ಯೋಜನೆಗೆ ಅರ್ಜಿ ಹಾಕ್ಬೋದು, ಯಾರು ಹಾಕ್ಬೋದಪ್ಪ, ಸ್ಟೂಡೆಂಟ್ ಹಾಕ್ಬೋದಾ, ಏಜ್ ಆದವ್ರು ಹಾಕ್ಬೋದಾ, ಪ್ರತಿಯೊಬ್ಬರು ಹಾಕ್ಬೋದು. ಹೇಳ್ತೀನಿ ಯಾವ ಥರ ಅಂತೇಳಿ. ಈ ಹೂಡಿಕೆ ಎಷ್ಟು ಸುರಕ್ಷಿತ, 100% ಸೇಫ್. ಯಾಕಂದ್ರೆ ಗೌರ್ಮೆಂಟು ಅಟಲ್ ಪೆನ್ಷನ್ ಯೋಜನಾ, ಹೌದಾ. ಸೊ ಗೌರ್ಮೆಂಟೇ ಮಾಡಿರೋದು, ಅದು ಸೆಂಟ್ರಲ್ ಗೌರ್ಮೆಂಟ್. ಎಷ್ಟು ವರ್ಷ ಹೂಡಿಕೆ ಮಾಡಬೇಕು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ, ಮಧ್ಯದಲ್ಲಿ ಯೋಜನೆ ರದ್ದು ಮಾಡಬಹುದೇ, ಕ್ಲಿಯರಾಗಿ ನಾವು ಬಂದ್ ಮಾಡ್ಕೋಬೋದಾ, ನಂಗೆ ಆಗಲ್ಲಪ್ಪ ತುಂಬಕ್ಕಾಗಲ್ಲ ಅಂದರೆ ಬಂದ್ ಮಾಡ್ಬೋದಾ. ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ, ಇದು ನೀವು ಈ APY ಸ್ಕೀಮ್ನ ಎನ್ರೋಲ್ ಆಗಬೇಕಂದ್ರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫ್ ಇರಬೇಕು. ಆಧಾರ್ ಕಾರ್ಡ್ ಅವರು ವೋಟರ್ ID ಅವರು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಆ್ಯಂಡ್ ಎಕ್ಸಿಸ್ಟಿಂಗ್ SBI ಸೇವಿಂಗ್ಸ್ ಅಕೌಂಟ್ ಆರ್ ಓಪನ್ ಎನಿ ಒನ್, ಹೌದಾ. ಸೊ ಎಕ್ಸಿಸ್ಟಿಂಗ್ SBI ಅಕೌಂಟ್ ಇದ್ರೂ ನಡೆಯುತ್ತೆ, ಇಲ್ಲ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು. SBI ಅಲ್ಲಿ ಅಂತೇಳಿ ಕಂಪಲ್ಸರಿ ಏನೂ ಇಲ್ಲ, ಯಾವ್ದು ಬೇಕಾದ್ದು ಬ್ಯಾಂಕಿಗೆ ಹೋದರೂ ಆಗುತ್ತೆ, ಹೌದಾ. ಸೊ 100% ಎಲ್ಲ ಬ್ಯಾಂಕಲ್ಲಿ ಇದ್ದೇ ಇದೆ APY ಸ್ಕೀಮ್. ಹೇಳಿದ್ರೆ ಸಾಕು, ಅವ್ರು ನೀವು ಫಾರ್ಮ್ ಕೊಡ್ತಾರೆ, ಅದು ನೀವು ಫಿಲ್ಅಪ್ ಮಾಡ್ಕೋಬೋದು. ಹೂ ಕ್ಯಾನ್ ಓಪನ್ APY ಅಕೌಂಟ್. APY ಅಕೌಂಟ್ನ ಯಾರು ಓಪನ್ ಮಾಡ್ಬೋದು, ಅಬೌವ್ 18 ಇಯರ್ಸ್ ಯಾರು ಬೇಕಾದ್ರೂ ಓಪನ್ ಮಾಡ್ಕೋಬೋದು. ನೀವು ಜಸ್ಟ್ PUC ಮುಗಿತಿದ್ರೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕೀ ಪಾಯಿಂಟ್ಸ್ ಏನೇನಪ್ಪ, ಕೀ ಫೀಚರ್ಸ್ ಏನಪ್ಪ ಅಂದರೆ, ಮಂತ್ಲಿ ಡೆಪಾಸಿಟ್ ಸ್ಟಾರ್ಟ್ಸ್ ಆಸ್ ಲೋ ಆಸ್ 40 to 214 ರೂಪೀಸ್, ಹೌದಾ. ಸೊ ನಿಮಗೆ ಜಸ್ಟ್ 40 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 18 ಇಯರ್ಸಿಗೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಮಂತ್ಲಿ ಬರೀ 40 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಮಂತ್ಲಿ 214. ನಿಮ್ಗೆ ಎಷ್ಟು ಬೇಕಲ್ಲ ಅಮೌಂಟು, ರಿಟೈರ್ಮೆಂಟ್ ಅಮೌಂಟಲ್ಲಿ, ಹೌದಾ. 60 ವಯಸ್ಸಾದ್ಮೇಲೆ ಎಷ್ಟು ಬೇಕಲ್ಲ ಅದ್ರ ಮೇಲೆ ನಿಮ್ದು ಅಮೌಂಟ್ ಮಂತ್ಲಿ ತುಂಬ ಡಿಪೆಂಡ್ ಆಗುತ್ತೆ. ಮ್ಯಾಚುರಿಟಿ ಅಮೌಂಟು ಗ್ಯಾರಂಟೆಡ್ ರಿಟರ್ನ್ಸ್ ಅಪ್ ಟು 1.7 lakh to 8.5 lakh, ಹೌದಾ. 100% ರಿಟರ್ನ್ ಇದೆ, ಮಿನಿಮಮ್ ರಿಟರ್ನ್ ಇದು, ಹೌದಾ. ಸೊ ಮ್ಯಾಕ್ಸಿಮಮ್ ಇನ್ನೂ ಹೋಗ್ಬೋದು, ಜಾಸ್ತಿ ಹೋಗ್ಬೋದು. ಸೊ ಮಿನಿಮಮ್ ರಿಟರ್ನ್ ಎಷ್ಟಪ್ಪ, ನೀವು ಸಪೋಸ್ ಏನಾದರೂ 40 ರೂಪೀಸ್ ಏನಾದ್ರು ತುಂಬ ಸ್ಟಾರ್ಟ್ ಮಾಡಿದ್ರೆ 40 to 45 ಒಳಗಡೆ ಬರುತ್ತೆ. 18 ಇಯರ್ ಆದಮೇಲೆ ಏನಾದರೂ ಸ್ಟಾರ್ಟ್ ಮಾಡಿದರೆ 40 ರೂಪೀಸ್ ಏನಾದರೂ ತುಂಬ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 1.7 lakh, ಹೌದಾ. ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ ರೀ, ನೀವೇನಾದ್ರು 214 ರೂಪೀಸ್ ಮಂತ್ಲಿ ತುಂಬಾಕತ್ತಿದ್ರೆ 8.5 lakh ತನಕ ಹೋಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಟೆನ್ಯೂನ್ ಆಪ್ಷನ್ ಬೇಸ್ಡ್ ಆನ್ ದಿ ಯುವರ್ ಮಂತ್ಲಿ ಪ್ರೀಮಿಯಂ ಅಥವಾ ಡೆಪಾಸಿಟ್. ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ. ಮಂತ್ಲಿ ಬೇಕಾದ್ರೆ ಮಂತ್ಲಿ, 6 ಮಂತ್ಗೆ ಬೇಕಾದ್ರೆ 6 ಮಂತ್, 3 ಮಂತ್ಸ್ ಬೇಕಾದ್ರೆ 3 ಮಂತ್ಸ್. ಆದರೆ ನೀವು 3 ಮಂತ್ಸ್ ತೊಗೊಂಡ್ರೆ 3 ಮಂತ್ಸ್ದು ಜೊತೆಗೆ ತುಂಬಬೇಕು. 6 ಮಂತ್ ತೊಗೊಂಡ್ರೆ 6 ಮಂತ್ದ ಅಮೌಂಟ್ನು ಜೊತೆಗೆ ತುಂಬಬೇಕು, ಹೌದಾ. ಎಟ್ ಎ ಟೈಮ್ ಟೈಮ್ ತುಂಬಬೇಕು. ಇಂಟ್ರೆಸ್ಟ್ ರೇಟು ಆ್ಯಸ್ ಪರ್ SBI ಅಂತ ಅಥವಾ ಗೌರ್ಮೆಂಟ್ದು APY ಸ್ಕೀಮ್ದು ಏನು ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಅದೇ ಇರುತ್ತೆ. ಯಾವ ಬ್ಯಾಂಕಲ್ಲಿ ಹೋದರೂ APY ಸ್ಕೀಮ್ ಅಪ್ಲೈನೇ ಆಗುತ್ತೆ, ಸೇಮ್ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಲ್ಲೂ ಚೇಂಜ್ ಆಗಲ್ಲ. SBI ಹೋದರೂ ಅಷ್ಟೇ, ಪೋಸ್ಟ್ ಆಫೀಸ್ಗೆ ಹೋದರೂ ಅಷ್ಟೇ, ಕೆನರಾ ಬ್ಯಾಂಕ್ ಹೋದರೂ ಅಷ್ಟೇ, ಯಾವ ಬ್ಯಾಂಕಿಗೆ ಹೋದರೂ SBI ಇದು ಈ ಥರದ ಸ್ಕೀಮ್ದು ಏನು ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ ಅದೇ ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತೆ. ಹೌ ಟು ಓಪನ್ APY ಅಕೌಂಟ್. APY ಅಕೌಂಟ್ನ ಯಾವ ಥರ ಓಪನ್ ಮಾಡೋದು ಅಂತೇಳಿ, ಅಕೌಂಟ್ ನಿಯರೆಸ್ಟ್ ಎನಿ ಬ್ಯಾಂಕ್ ಬ್ರಾಂಚ್, ಯಾವ ಬೇಕಾದ ಬ್ರಾಂಚಿಗೆ ಹೋಗ್ರಿ, ಯಾವ ಬೇಕಾದ ಬ್ಯಾಂಕಿಗೆ ಹೋಗಿ, ಹೌದಾ. ಆ್ಯಂಡ್ ಆರ್ ಎನಿ ಪೋಸ್ಟ್ ಆಫೀಸ್, ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಇದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ. ಸಪೋಸ್ ಯಾರು ನೀವು ಪ್ರೀ ಮೆಚೂರ್ ಕ್ಲೋಸಿಂಗ್ ಮಾಡಕತ್ರೆ, ನೀವು ಇನ್ನೂ ಮುಗಿತಾನೆ ಇಲ್ಲ, ಆದರೂ ನಾವು ಕ್ಲೋಸ್ ಮಾಡಿದ್ರೆ ಇನ್ನು ಮುಂದೆ ತುಂಬಕ್ಕಾಗಲ್ಲ ಅನ್ನೋರಾಗಿದ್ರೆ ಕ್ಲೋಸ್ ಮಾಡ್ಕೋಬೋದು. ಅಲೌಡ್ ಆಫ್ಟರ್ ಮಿನಿಮಮ್ ಲಾಕಿಂಗ್ ಪೀರಿಯಡ್ 3 ಇಯರ್ಸ್. 3 ಇಯರ್ಸ್ ನೀವು ಕ್ಲೋಸ್ ಮಾಡೋಕ್ಕೆ ಬರಲ್ಲ. 3 ಇಯರ್ಸ್ ಆದಮೇಲೆ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬೋದು. ಅದು ಆವತ್ತಿನ ಆ ಇಯರ್ ಏನಿರ್ತಲ್ಲ ಸ್ವಲ್ಪ ಫೈನ್ ಕಟ್ ಮಾಡ್ಕೋತಾರೆ. ಫೈನ್ ಕಟ್ ಮಾಡ್ಕೊಂಡು ಏನು ಮಾಡ್ತಾರೆ, ನಿಮ್ಗೆ ಎಷ್ಟು ಜಮಾ ಆಗಿದೆಯಲ್ಲ ಅಷ್ಟು ಅಮೌಂಟ್ನು ನಿಮ್ಗೆ ರಿಟರ್ನ್ ಮಾಡ್ತಾರೆ, ಹೌದಾ. ಸೊ ನೆಕ್ಸ್ಟು ಸ್ಕೀಮದ ಪ್ರೈಸ್ ಲಿಸ್ಟ್ ಏನೇನಿದೆಯಪ್ಪ. ಸೊ ಇಲ್ಲಿ ನಿಮ್ಗೆ ಐ ಥಿಂಕ್ ಕಾಣಲ್ಲ ಅನ್ಕೋತೀನಿ. ಸೊ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ, ಅಬ್ಸರ್ವ್ ಮಾಡಿ. ಸಪೋಸ್ ಏನೋ ನೀವು 18 ಇಯರ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ, 18 ಇಯರ್ಸಿಗೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಮಗೆ ಪ್ರೀಮಿಯಂ ಆಫ್ಟರ್ 60 ಇಯರ್ಸ್ ನಮ್ಗೆ 1000 ರೂಪೀಸ್ ಮಂತ್ಲಿ ಬೇಕು. ನೀವು ಸಾಯೋ ತನಕ ಮಂತ್ಲಿ 1000 ರೂಪಾಯಿ ಬೇಕು ಅನ್ನೋರಾದರೆ
ಜಸ್ಟ್ 42 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಕ್ವಾರ್ಟರ್ಲಿ ಏನಾರ 3 ತಿಂಗಳು ಏನಾರು ತುಂಬ್ತೀನಂದ್ರೆ 6 ಮಂತಿಗೆ ಒಂದ್ಸಲ ತುಂಬ್ತೀನಂದ್ರೆ 125 ರುಪೀಸ್, ಇಯರ್ಲಿ ತುಂಬ್ತೀನಂದ್ರೆ 218 ರುಪೀಸ್. ಹೌದಾ? ಬೇಡಪ್ಪ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ, ನಾನು ನಿಮಗೆ 5,000 ಎಕ್ಸ್ಪ್ಲೇನ್ ಮಾಡ್ತೀನಿ, 1,000 ಇದ್ದು ಬೇಡ, ತುಂಬ ಕಡಿಮೆ ಆಗುತ್ತೆ. ಸೊ ಸಪೋಸ್ ಹೇಳೋದು ನೀವು 5,000 ರುಪೀಸ್ ಬೇಕು ನಿಮಗೆ ರಿಟೈರ್ಮೆಂಟಲ್ಲಿ ಆಫ್ಟರ್ 60 ಇಯರ್ಸ್. ಹೌದಾ? ಸೊ ಮಂತ್ಲಿ ಜಸ್ಟ್ 210 ರುಪೀಸ್ ಸ್ಟಾರ್ಟ್ ಮಾಡ್ಬೋದು. 18 ಇಯರ್ಸ್ ನಿಮ್ಮ ಸೆಕೆಂಡ್ PUC ಏನಾದ್ರು ಮುಗಿಬಿಡ್ಕೇನಾದ್ರು ನೀವು ಸ್ಟಾರ್ಟ್ ಮಾಡಿದರೆ ಜಸ್ಟ್ 210 ರುಪೀಸ್ ಮಂತ್ಲಿ. ಹೌದಾ? ನಾಟ್ ಡೈಲಿ, ಮಂತ್ಲಿ ತುಂಬೋದು, ಏನು ಪ್ರಾಬ್ಲಮ್. 210 ರುಪೀಸ್ ಸೇವಿಂಗ್ಸ್, ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಾ, 210 ರುಪೀಸ್ ಸೇವಿಂಗ್ಸ್ ಮಾಡೋಕ್ಕೇನು ಆಗಲ್ಲ ಅಂತಲ್ಲ, ಈಸಿಯಾಗಿ ಮಾಡ್ಕೋಬೋದು. ಸೇವಿಂಗ್ಸ್ ಮಾಡಿ ಲೈಫಲ್ಲಿ. ಸಪೋಸ್ ಏನೋ ನಿಮಗೆ ಒಂದು 2 ವರ್ಷ 3 ವರ್ಷ ಹೆಚ್ಚು ಕಮ್ಮಿ ಆಯ್ತಪ್ಪ, 22, 23 ಡಿಗ್ರಿ ಮುಗಿದ್ಮೇಲೆ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, 21ಗೆ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನಿಮಗೆ 248 ರುಪೀಸ್ ಬರುತ್ತೆ. ಜಸ್ಟ್ 248 ರುಪೀಸ್. ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ, 1 or 2 ರುಪೀಸ್ ವೇರಿಯೇಷನ್ ಆಗುತ್ತೆ ಅಷ್ಟೇ. ಅದು ನಿಮಗೆ ಎಕ್ಸಾಕ್ಟ್ ಅಲ್ಲೇ ನಿಯರ್ ಬೈ ಅದೇ ವ್ಯಾಲ್ಯೂ ಇರುತ್ತೆ, ಅಷ್ಟು ನೀವು ತುಂಬಬೇಕಾಗುತ್ತೆ ಮಂತ್ಲಿ. ಆ್ಯಂಡ್ ನಿಮಗೆ ಸಪೋಸ್ ಯಾರು ನೀವು ಮಿಡ್ಲಲ್ಲಿ ಏನಾದರೂ ತೀರ್ಕೊಂಡ್ರೆ, ಏನಾದ್ರು ಡೆಡ್ ಆದರೆ, ಸೊ ನಿಮ್ದು ಅಮೌಂಟ್ ಏನಿರುತ್ತಲ್ಲ ಅಷ್ಟು ಅಮೌಂಟು ನಾಮಿನಿ ಯಾರು ಕೊಟ್ಟಿರ್ತಾರೋ ನಾಮಿನಿಗೆ ಹೋಗುತ್ತೆ. ಅಥವಾ ಆ್ಯಂಡ್ ನಿಮ್ದು ಅಪ್ ಟು ಏನೋ 60 ಇಯರ್ಸ್ ಆದಮೇಲೆ ನೀವೇನಾದ್ರು ದುಡ್ಡು ತೊಗೋತೀನಿ, ನಂಗೆ ಬೇಡಪ್ಪ, ನಂಗೆ ಪೆನ್ಷನ್ ಬೇಡಪ್ಪ ಅಂದರೆ ಅಪ್ ಟು 8.5 ಲ್ಯಾಕ್ ತನಕ ನೀವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಕ್ಲೋಸ್ ಮಾಡಿದರೆ. ಹೌದಾ? ನೀವು ಜಾಸ್ತಿ ತುಂಬ ಅಮೌಂಟ್ ಹೋಗಲ್ಲ, ಬೇಕಾದ್ರೆ ನಾನು ಲೆಕ್ಕ ಮಾಡಿ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ಇಲ್ಲೇ ನೋಡಿ, ಬೇಕಾದ್ರೆ ನೀವು ಸಪೋಸ್ ಏನಾದರೂ ಮಂತ್ಲಿ 214 ರುಪೀಸ್ ತುಂಬ್ತಾ ಇದ್ದೀರಾ. ಹೌದಾ? ಆದರೆ ಮಂತ್ಲಿ 240 ರುಪೀಸ್ ಇಂಟು 12 ಅದು ಎಷ್ಟು ವರ್ಷ ಆಯ್ತು ರೀ? 2568 ಪರ್ ಇಯರ್ ಆಯಿತು. ನೀವು 20 ವರ್ಷ ಅಂದರೆ 40 ವರ್ಷ ತುಂಬ್ತೀರಾ. ಇಂಟು 2568 ಇಂಟು 40 ಇಯರ್ಸ್ ತುಂಬ್ತೀರಾ. ಸೊ ನೀವು ತುಂಬೋದು ಎಷ್ಟಾಗುತ್ತೆ? 1,02,000 ಅಷ್ಟೇ ಆಗೋದು. ಹೌದಾ? ಸೊ ಇಷ್ಟು ಅಮೌಂಟ್ ತುಂಬ್ತೀರಾ, ಆದರೆ ನೀವು ರಿಟರ್ನ್ ರೇಟ್ ಸಿಗುತ್ತೆ 8.5 ಲ್ಯಾಕ್. ಸೊ ಆದ್ದರಿಂದ ಯಾರೂ ಮಿಸ್ ಮಾಡೋಕೆ ಹೋಗಬೇಡಿ, ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿ ಸೇವಿಂಗ್ಸ್ನ. ನೀವು ಲೈಫಲ್ಲಿ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಸ್ ಎ ಸ್ಟೂಡೆಂಟಾಗಿ ಸ್ಟಾರ್ಟ್ ಮಾಡಿ, ಮುಂದೆ ಜಾಬ್ ಸ್ಟಾರ್ಟ್ ಆದಮೇಲೆ ಬೇಕಾದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಡಿ. ಹೌದಾ? ಸೊ 214 or 210 ರುಪೀಸ್ ಏನು ನಿಮ್ಗೆ ಜಾಸ್ತಿ ಅಮೌಂಟ್ ಅಲ್ಲ. ಜಾಬ್ ಸಿಕ್ಕ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಜಾಸ್ತಿ ಸೇವಿಂಗ್ಸ್ ಹಾಕೊಳ್ಳಿ. ಸೊ ಜಸ್ಟ್ ಹೇಳ್ತಾ ಯಾರೂ ಮಿಸ್ ಮಾಡೋಕೆ ಹೋಗಬೇಡಿ, ಪ್ರತಿಯೊಬ್ಬರು ಅಪ್ಲೈ ಮಾಡಿ ಆ್ಯಸ್ ಎ ಸ್ಟೂಡೆಂಟ್ ಆಗಿರೋರು. ಈ ಸೆಕೆಂಡ್ ಇಯರ್ ಯಾರು ಮುಗಿದಿದೆಯಲ್ವಾ, ಅಥವಾ ಡಿಗ್ರಿ ಮುಗಿದವ್ರಿಗೆ ಏನು ಜಾಸ್ತಿ ಆಗಲ್ಲ, 248 ರುಪೀಸ್ ಏನೋ ಆಗುತ್ತೆ ಅಷ್ಟೇ. 250 to 248 ರುಪೀಸ್ ಆಗುತ್ತೆ, ಜಾಸ್ತಿ ವೇರಿಯೇಷನ್ ಇರಲ್ಲ. ಹೋಗಿ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಎನ್ಕ್ವೈರಿ ಮಾಡಿ, ಇಲ್ಲ ಬ್ಯಾಂಕಿಗೆ ಹೋದರೂ ಎನ್ಕ್ವೈರಿ ಮಾಡಿ, ಎಲ್ಲ ಕಡೆ ಇರುತ್ತೆ. ಸೊ ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ನಿಮ್ಮ ಸೇವಿಂಗ್ಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಲೈಫಲ್ಲಿ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದು ಇಂದಿನ ನಾಳೆ ಹೆಲ್ಪ್ ಆಗೇ ಆಗುತ್ತೆ. ಇವನ್ ನಾನೇ ಕೂಡ API ಅಕೌಂಟ್ ನಾನು ಕ್ರಿಯೇಟ್ ಮಾಡಿದ್ದು ನಂದು ಫಸ್ಟ್ ಡಿಗ್ರಿ ಮುಗಿದ್ಮೇಲೆ. ನಾನು ಮಂತ್ಲಿ ಇಲ್ಲಾದರೂ 300 ರುಪೀಸನ್ನ ತುಂಬ್ತಿದ್ದೆ. ಡಿಗ್ರಿ ಮುಗಿದು ಒಂದು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ದು 300 ರುಪೀಸ್ ತುಂಬ್ತಿದ್ದೆ. ಆದರೆ ನಾನು ತುಂಬಿದ್ದೆ ಭಾಳ ಒಂದು 10,000 ರುಪೀಸ್. ಅದು ನಾನು ವಿಡ್ರಾ ಮಾಡ್ಕೊಂಡು ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ಜಾಬ್ ಸಿಕ್ಕ ಮೇಲೆ ನಾನು ಕ್ಯಾನ್ಸಲ್ ಮಾಡಿದೆ. ಅದು ನಂಗೆ ಸಿಕ್ಕಿದ್ದು ಅರೌಂಡ್ 40,000 ರುಪೀಸ್. ತುಂಬಿದ್ದು ಬರೀ ಓನ್ಲಿ 10,000 ರುಪೀಸ್. ಸೊ ಆದ್ದರಿಂದ ಹೇಳ್ತಿದ್ದೀನಿ, ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. ಸೊ ಥ್ಯಾಂಕ್ ಯು.